ಇವತ್ತಿನ ರೆಸಿಪಿ ಅಳಸೋರೆಕಾಯಿ ತಂಬುಳಿ. ಇದನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದಾರೆ ಮತ್ತೆ. ಮೊದಲಿಗೆ ಸೋರೆಕಾಯಿನ ಕಟ್ ಮಾಡ್ಕೋಬೇಕು. ಸೊ ಕುದಿಯೋ ನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು, ಅಂದರೆ ಬೇಯಿಸ್ಕೋಬೇಕು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಧನಿಯಾಕಾಳು, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಕಡಲೆಕಾಳು, ಮೆಣಸಿನ್ಕಾಯಿ, ಕಾಯಿ ಹಾಗೂ ಬೆಳ್ಳುಳ್ಳಿ. ಮೊದಲಿಗೆ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಕಡಲೆಕಾಳು ಹಾಗೆ ಧನಿಯಾಕಾಳು ಇದನ್ನೆಲ್ಲ ಹುರ್ಕೋಬೇಕು. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಕೊತ್ತಂಬರಿ, ಕಾಯಿ, ಬೆಳ್ಳುಳ್ಳಿ ಹಾಗೆ ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ಅರಿಶಿನದ ಪುಡಿ ಬೆರೆಸಿ ಈಗ ಇದನ್ನು ರುಬ್ಕೊಳ್ಳೋಣ. ರುಬ್ಬಾಗಿದೆ. ಸೊ ಇದು ಈ ಕಲರಲ್ಲಿ ಬಂದಿದೆ. ಈಗ ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿ, ಕರಿಬೇವು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಈಗ ಒಂದು ಪಾತ್ರೆಗೆ ಮೊಸರು ಹಾಗೆ ನಾವು ಮಾಡ್ಕೊಂಡಿರೋ ಅಂಥ ಮಸಾಲೆ ಹಾಗೆ ಬೇಯಿಸಿರೋ ಅಂಥ ಸೋರೆಕಾಯಿನ ಹಾಕಿ ಸ್ವಲ್ಪ ಉಪ್ಪು ಬೆರೆಸಿ ಈಗ ಇದಕ್ಕೆ ಒಗ್ಗರಣೆ ಹಾಕಿ ಕೊತ್ತಂಬರಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಇದೇ ತಂಬುಳಿ. ಇದನ್ನು ಮುದ್ದೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.